ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಗ್ ಆನಿಯನ್ ಪಕೋಡ ಮಾಡೋದನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಳ್ಳೋಣ. ಸ್ವಲ್ಪ ಹೆಚ್ಚಿಕೊಂಡಿರುವ ಕೊತ್ತಂಬರಿ ಸೊಪ್ಪು, ಸಣ್ಣಗೆ ಹೆಚ್ಚಿರುವ ಹಸಿಮೆಣಸಿನಕಾಯಿ, 2 ಈರುಳ್ಳಿ, ಓಂ ಕಾಳು ಸ್ವಲ್ಪ, ಕಡಲೆ ಹಿಟ್ಟು ಅರ್ಧ ಕಪ್, ಜೀರಾ ಹಾಗೂ ಕೊತ್ತಂಬರಿ ಪೌಡರ್ 1 ಸ್ಪೂನ್ ತಗೊಂಡಿದ್ದೇನೆ. ಚಿಲ್ಲಿ ಪೌಡರ್ ಆಪ್ಷನಬಲ್, ಖಾರ ಜಾಸ್ತಿ ಇದ್ದರೆ ಹಾಕ್ಕೊಳ್ಬೇಡಿ. 1 ಬಾಯ್ಲ್ಡ್ ಎಗ್ಗನ್ನು ತಗೊಂಡಿದ್ದೇನೆ. ಒಂದು ಬೌಲ್ಗೆ ಇವೆಲ್ಲವೂ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ 1 ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ಳೋಣ. ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಅದಕ್ಕೆ ನೀರನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ. ಮೆಣಸಿನಕಾಯಿನ ಖಾರ ಕಡಿಮೆ ಇರೋದ್ರಿಂದ ಸ್ವಲ್ಪ ಖಾರ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ಕೊಳ್ತಾ ಸರಿಯಾಗಿ ಹದ ಮಾಡ್ಕೊಳ್ಳೋಣ. ಎಗ್ಗನ್ನು 4 ಪೀಸ್ ಹಾಕಿ ಕಟ್ ಮಾಡ್ಕೊಳ್ಳೋಣ. ನಂತರ ಬಾಣಲೆಗೆ ಎಣ್ಣೆಯನ್ನು ಹಾಕಿ ಗ್ಯಾಸ್ ಮೇಲೆ ಇಡೋಣ. ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ ಮೇಲೆ ಇಟ್ಟು ಕಾಯಿಸೋಣ. ಈಗ ಕಟ್ ಮಾಡ್ಕೊಂಡಿರೋ ಪೀಸನ್ನು ನೀಟಾಗಿ ಸುತ್ತ ಕೋಟ್ ಮಾಡ್ಕೊಳ್ಳೋಣ. ಹೀಗೆ ಸುತ್ತ ಕೋಟ್ ಮಾಡಿ ನೀಟಾಗಿ ಎಣ್ಣೆಲಿ ಬಿಟ್ಟರೆ ಆಯಿತು. ಎಣ್ಣೆ ಬಿಸಿ ಆಗಿದೆಯಾ ಒಂದು ರೌಂಡ್ ಚೆಕ್ ಮಾಡಿಕೊಂಡು ಬಿಟ್ಕೊಳ್ಳೋಣ. ಈಗ ಮಡಚ್ಕೊಳ್ಳೋಣ. ಎರಡು ಸೈಡ್ ನೀಟಾಗಿ ಬೆಂದಿದೆ. ಈಗ ಇದನ್ನು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಬಿಸಿ ಬಿಸಿಯಾದ ರುಚಿಕರವಾದ ಪಕೋಡ ರೆಡಿಯಾಗಿದೆ. ಊಟಕ್ಕೆ ಸೈಡ್ಸ್ ಆಗಿ ಯೂಸ್ ಮಾಡ್ಬೋದು, ಹಾಗೂ ಟೀ ಜೊತೆ ಇದು ತುಂಬ ಒಳ್ಳೆ ಕಾಂಬಿನೇಷನ್. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ಇದು ಹೇಗೆ ಬಂದಿದೆ ನೋಡೋಣ. ಎಗ್ ನೋಡಿ ಹೇಗೆ ಮಿಡ್ಲಲ್ಲಿ ನೀಟಾಗಿ ಚೆಂದ ಬಂದಿದೆ. ವಾವ್. ಓಕೆ, ಥ್ಯಾಂಕ್ ಯು.